ನಿಮಗೊತ್ತಾ ಶ್ರೀಕೃಷ್ಣನ ಪರಮಾತ್ಮನ ತಲೆ ಮೇಲೆ ನವಿಲ್ ಗರಿ ಯಾಕಿರುತ್ತೆ ಅಂತ? ಈ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ತ್ರೇತಾಯುಗದ ಸಮಯ. ರಾಮ ಲಕ್ಷ್ಮಣ ಸೀತೆ ಕಾಡಲ್ಲಿ ವನವಾಸ ಮಾಡ್ತಿರ್ತಾರೆ. ಆಗ ಸೀತೆಗೆ ಬಾಯಾರಿಕೆ. ನೀರ್ ಬೇಕು ರಾಮ ಅಂತ ಕೇಳಿದಾಗ ರಾಮ ಕಾಡಿನ ಪೂರ್ತಿ ನೀರ್ ಹುಡುಕೋಕೆ ಹೊರಡ್ತಾನೆ. ಆದ್ರೆ ಅವನಿಗೆ ನೀರ್ ಎಲ್ಲೂ ಸಿಗಲ್ಲ. ಹೀಗಿದ್ದಾಗ ಶ್ರೀರಾಮನ್ ಬಳಿ ಬಂದ ನವಿಲು, ಏ ರಾಮ, ನಾನಿಡಿಗ್ ನೀರ್ ಎಲ್ಲಿದೆ ಅಂತ ತೋರಿಸ್ತೀನಿ, ನನ್ನನ್ನು ಹಿಂಬಾಲಿಸು ಅಂತ ಹೇಳುತ್ತೆ. ಸರಿ ಆಯ್ತು ಅಂತ ನವಿಲನ್ನ ಹಿಂಬಾಲಿಸ್ಕೊಂಡು ಹೊರಡ್ತಾನೆ ರಾಮ. ಆದ್ರೆ ನವಿಲು ವೇಗವಾಗಿ ಹೋಗ್ತಾ ಇರೋದ್ರಿಂದ ರಾಮನಿಗೆ ಅದನ್ನ ಫಾಲೋ ಮಾಡೋ ಕಷ್ಟ ಆಗುತ್ತೆ. ಆಗ ರಾಮ ಹೇಳ್ತಾನೆ, ನೀನ್ ತುಂಬಾ ವೇಗವಾಗಿ ಹೋಗ್ತಾ ಇದ್ಯಾ, ನಾನ್ ನಿನ್ ಹಿಂದೆ ಬರಕ್ಕಾಗಲ್ಲ ಅಂತ. ಆಗ ನವಿಲ್ ಹೇಳುತ್ತೆ, ನೀನ್ ಏನು ಯೋಚನೆ ಮಾಡ್ಬೇಡ, ಹೋಗೋ ದಾರಿಲೆಲ್ಲ ನಾನ್ ನವಿಲ್ ಗರಿನ ಬೀಳಿಸ್ಕೊಂಡು ಹೋಗ್ತೀನಿ, ಆ ಗರಿ ನೋಡ್ಕೊಂಡ್ ಬಾ ಅಂತ ಹೇಳುತ್ತೆ. ಸರಿ ಆಯ್ತು ಅಂತ ರಾಮ ಹೋಗ್ತಾನೆ. ಕಾಡಿನ ಮಧ್ಯೆ ರಾಮನಿಗೆ ನೀರಿರೋ ಕೊಳ ಸಿಗುತ್ತೆ. ಆದ್ರೆ ವಿಪರ್ಯಾಸ ಏನ್ ಗೊತ್ತಾ, ನೀರಿನ ಬಳಿ ಕರ್ಕೊಂಡ್ ಬಂದಿದ್ದ ನವಿಲ್ ಹತ್ರ ಗರಿಗಳೇ ಇರಲ್ಲ. ಇನ್ಫ್ಯಾಕ್ಟ್ ಗರಿಗಳಿಲ್ಲ ಅಂದ್ರೆ ನವಿಲ್ ಸತ್ತು ಹೋಗುತ್ತೆ. ಆ ನವಿಲ್ ಕೂಡ ಸತ್ತೋಯ್ತು. ಆಗ ಬೇಜಾರಾಗಿದ್ದ ರಾಮ ಹೇಳ್ತಾನೆ, ನೀನ್ ಏನು ಯೋಚನೆ ಮಾಡ್ಬೇಡ, ಈಗಿನ ಜನ್ಮದಲ್ಲಿ ನೀನ್ ಮಾಡಿದ ಸಹಾಯಕ್ಕೆ ತಕ್ಕ ಪ್ರತಿಫಲ ಸಿಗದೆ ಇರ್ಬೋದು, ಆದ್ರೆ ಮುಂದಿನ ಜನ್ಮದಲ್ಲಿ ನಿನ್ನನ್ನ ತಲೆ ಮೇಲೆ ಹೊತ್ಕೊಂಡ್ ತಿರುಗ್ತೀನಿ ಅಂತ. ಅದಕ್ಕೆ ಶ್ರೀಕೃಷ್ಣ ತನ್ನ ತಲೆ ಮೇಲೆ ನವಿಲ್ಗರಿನ ಇಟ್ಕೊಂಡಿರ್ತಾರೆ. ಈ ಕಥೆಯಿಂದ ನಮಗೇನ್ ಅರ್ಥ ಆಯ್ತು ಗೊತ್ತಾ? ಯಾವುದೇ ಸಹಾಯನ ಎಕ್ಸ್ಪೆಕ್ಟೇಷನ್ ಇಲ್ದೆ ಮಾಡಿದಾಗ ನಮಗ್ ಪ್ರತಿಫಲ ಸಿಕ್ಕೇ ಸಿಗತ್ತೆ ಅನ್ನೋದು.